ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 10th LBA ಕನ್ನಡ ಭಾಗ 2 ಗದ್ಯಪಾಠ 6 ಶಬರಿ ಈ ಒಂದು ಗದ್ಯಪಾಠದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲ ಪ್ರಶ್ನೆ, ಘಾನೇಂದ್ರಿಯ ಪದವು ಈ ಸಂಧಿಗೆ ಸೇರಿದೆ. ಉತ್ತರ ಆಪ್ಷನ್ ಎ ಗುಣಸಂಧಿ. ನೆಕ್ಸ್ಟ್ ನೋಡಿ, ಸವರ್ಣ ದೀರ್ಘ ಸಂಧಿಗೆ ಈ ಪದವು ಸೇರಿದೆ. ಉತ್ತರ ಶೌಚಾಚಾರಗಳು. ಆಪ್ಷನ್ ಬಿ ಶೌಚಾಚಾರಗಳು. ಇನ್ನು ಮೂರನೇ ಪ್ರಶ್ನೆ, ಶರತ್ಚಂದ್ರ ಪದವು ಈ ಸಂಧಿಯದ್ದಾಗಿದೆ. ಉತ್ತರ ಚುತ್ವಸಂಧಿ. ಆಪ್ಷನ್ ಎ ಚುತ್ವಸಂಧಿ. ಇನ್ನು ನಾಲ್ಕನೇ ಪ್ರಶ್ನೆ, ಒಮ್ಮೊಮ್ಮೆ ಪದದಲ್ಲಿರುವ ಸಂಧಿ. ಉತ್ತರ ಆಪ್ಷನ್ ಸಿ ಲೋಪಸಂಧಿ. ಇನ್ನು ನೆಕ್ಸ್ಟ್ ನೋಡಿ, ಐದನೇ ಪ್ರಶ್ನೆ, ತೆಗೆದು ದತ್ತರಿಯಂ ಪದದಲ್ಲಿರುವ ಸಂಧಿ. ಉತ್ತರ ಆಪ್ಷನ್ ಎ ಲೋಪಸಂಧಿ. ಇನ್ನು ಆರನೇ ಪ್ರಶ್ನೆ, ದ್ರವ್ಯಾರ್ಥಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ಆಪ್ಷನ್ ಡಿ ಸವರ್ಣ ದೀರ್ಘ ಸಂಧಿ. ಇನ್ನು ಏಳನೇ ಪ್ರಶ್ನೆ, ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಈ ಪ್ರಶ್ನೆ ಸೆಪ್ಟೆಂಬರ್ 2020 ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಗುಣಸಂಧಿ. ಎಂಟನೇ ಪ್ರಶ್ನೆ, ಮಾತಂತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ಆಪ್ಷನ್ ಬಿ ಲೋಪಸಂಧಿ. ಇನ್ನು ಒಂಬತ್ತನೇ ಪ್ರಶ್ನೆ, ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ಆಪ್ಷನ್ ಸಿ ಆದೇಶ ಸಂಧಿ. ಇನ್ನು ಹತ್ತನೇ ಪ್ರಶ್ನೆ, ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ಆಪ್ಷನ್ ಸಿ ಆಪ್ಷನ್ ಬಿ ಜತ್ವಸಂಧಿ. ಇನ್ನು 11ನೇ ಪ್ರಶ್ನೆ, ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಈ ಪ್ರಶ್ನೆ ಜೂನ್ 2023 ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಣಸಂಧಿ. ಇನ್ನು 12ನೇ ಪ್ರಶ್ನೆ, ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಈ ಪ್ರಶ್ನೆ ಮಾರ್ಚ್ 2024 ಎಕ್ಸಾಮ್ನಲ್ಲಿ ಬಂದಿದೆ. ಇನ್ನು ಉತ್ತರ ವಾಗ್ದೇವಿ ಪದವು ಆಪ್ಷನ್ ಬಿ ಜತ್ವಸಂಧಿಗೆ ಉದಾಹರಣೆಯಾಗಿದೆ. ಇನ್ನು 13ನೇ ಪ್ರಶ್ನೆ, ಮದೋನ್ಮತ್ತ ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಈ ಪ್ರಶ್ನೆ ಜೂನ್ 2024 ಎಕ್ಸಾಮ್ನಲ್ಲಿ ಬಂದಿದೆ. ಉತ್ತರ ಆಪ್ಷನ್ ಡಿ ಗುಣಸಂಧಿ. ಇನ್ನು 14ನೇ ಪ್ರಶ್ನೆ, ಅನುನಾಸಿಕ ಸಂಧಿಗೆ ಉದಾಹರಣೆ ಇದು. ನೋಡಿ, ಈ ಪ್ರಶ್ನೆ ಕೂಡ ಆಗಸ್ಟ್ 2024 ಎಕ್ಸಾಮ್ನಲ್ಲಿ ಬಂದಿದೆ. ಅನುನಾಸಿಕ ಸಂಧಿಗೆ ಉದಾಹರಣೆ ಆಪ್ಷನ್ ಸಿ ವಾಗ್ಮಯ. ಇನ್ನು 15ನೇ ಪ್ರಶ್ನೆ, ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ. ಆಪ್ಷನ್ ಡಿ ಸನ್ಮಾನ. ಪ್ರಶ್ನೆ ಕೂಡ ಆಗಸ್ಟ್ 2024 ಎಕ್ಸಾಮ್ನಲ್ಲಿ ಬಂದಿದೆ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ನೋಡಿ, 16ನೇ ಪ್ರಶ್ನೆ, ಭೇದವಿಲ್ಲ ಇದು ಆಗಮ ಸಂಧಿಯಾದರೆ ನಿಮ್ಮಡಿಗಳಲ್ಲಿ ಇದು ಯಾವ ಸಂಧಿಯಾಗುತ್ತದೆ ಎಂಬುದನ್ನು ನೀವು ಬರಿಬೇಕು. ನೋಡಿ, ಉತ್ತರ ಆಪ್ಷನ್ ಉತ್ತರ ಲೋಪ ಸಂಧಿ.
16ನೇ ಪ್ರಶ್ನೆಗೆ ಉತ್ತರ ಲೋಪಸಂಧಿ. ಇದು ಪ್ರತಿಯೊಂದು ಪ್ರಶ್ನೆಯು 1 ಅಂಕಗಳನ್ನು ಹೊಂದಿರುತ್ತದೆ. ಇನ್ನು 17ನೇ ಪ್ರಶ್ನೆ, ಬುದ್ಧಿಯೊಡೆಯ ಆಗಮ ಸಂಧಿಯಾದರೆ ನೋಡಿದರೆಲ್ಲರ ಇದು ಲೋಪಸಂಧಿ. ಉತ್ತರ 17 ಲೋಪಸಂಧಿ. ಇನ್ನು 18ನೇ ಪ್ರಶ್ನೆ, ಲೋಪಸಂಧಿ ಸ್ವರ ಸಂಧಿ ಆದೇಶ ಸಂಧಿ ಇದು ವ್ಯಂಜನ ಸಂಧಿ. ಲೋಪಸಂಧಿ ಇದೊಂದು ಸ್ವರ ಸಂಧಿಯಾದರೆ ಆದೇಶ ಸಂಧಿ ಇದೇನು ವ್ಯಂಜನ ಸಂಧಿ. ಇನ್ನು 19ನೇ ಪ್ರಶ್ನೆ, ಶರತ್ಚಂದ್ರ ಇದು ಚುತ್ವ ಸಂಧಿಯಾದರೆ ದಿಗಂತ ಇದು ಯಾವ ಸಂಧಿಯಾಗುತ್ತದೆ? ಉತ್ತರ ಜತ್ವ ಸಂಧಿ. ಇನ್ನು 20ನೇ ಪ್ರಶ್ನೆ, ಚರಿಸುತ ದ್ವರದ ಇದು ಲೋಪ ಸಂಧಿಯಾದರೆ ನಿಜಾಶ್ರಮ ಇದು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ, 21ನೇ ಪ್ರಶ್ನೆ, ಶ್ರೀರಾಮನ ತಂದೆಯ ಹೆಸರೇನು? ಉತ್ತರ, ಶ್ರೀರಾಮನ ತಂದೆಯ ಹೆಸರು ದಶರಥ. ಇನ್ನು 22ನೇ ಪ್ರಶ್ನೆ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ನೋಡಿ, ಪ್ರಶ್ನೆ ಮಾರ್ಚ್ 2025ರ ಎಕ್ಸಾಮ್ನಲ್ಲಿ ಬಂದಿದೆ. ಉತ್ತರ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹೂವು, ಹಣ್ಣು, ತಳಿರು, ಮಧುಪರ್ಕಗಳನ್ನು ಸಂಗ್ರಹಿಸಿದ್ದಳು. ನೆಕ್ಸ್ಟ್ ನೋಡಿ, 23ನೇ ಪ್ರಶ್ನೆ, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ನೋಡಿ, ಪ್ರಶ್ನೆ ಮಾರ್ಚ್ 2023, ಜೂನ್ 2022ರಲ್ಲಿ ಬಂದಿದೆ. ಉತ್ತರ, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ನೆಕ್ಸ್ಟ್ ನೋಡಿ, 24ನೇ ಪ್ರಶ್ನೆ, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಉತ್ತರ, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. ಇನ್ನು 25ನೇ ಪ್ರಶ್ನೆ, ಭೂಮಿ ಜಾತೆ ಎಂದರೆ ಯಾರು? ಉತ್ತರ, ಸೀತೆಯನ್ನು ಭೂಮಿ ಜಾತೆ ಎಂದು ಕರೆಯುತ್ತಾರೆ. 26ನೇ ಪ್ರಶ್ನೆ, ರಾಮನ ಬರುವಿಕೆಗಾಗಿ ಮತಗಂ ಆಶ್ರಮದಲ್ಲಿ ಕಾಯುತ್ತಿದ್ದವರು ಯಾರು? ಉತ್ತರ, ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಶಬರಿಯು ಕಾಯುತ್ತಿದ್ದಳು. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 27ನೇ ಪ್ರಶ್ನೆ, ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ತಿಳಿಸಿ. ಉತ್ತರ, ರಾಮನು ಗಿರಿವನವನ್ನು ಕುರಿತು, ಗಿರಿವನಗಳೇ, ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು, ಹೇಳಿರಿ. ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೆ, ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವಿರೇ. ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಪ್ರಾರ್ಥಿಸಿದನು. ನೆಕ್ಸ್ಟ್ ನೋಡಿ, 28ನೇ ಪ್ರಶ್ನೆ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಉತ್ತರ, ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣ ರಾಮನನ್ನು ಕುರಿತು ಲಕ್ಷ್ಮಣನು, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡಲು ಕಾಂತಿಯನ್ನು ನೀಡುವರು ಯಾರು? ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯ ನೀಡುವರು ಯಾರು ಎಂದು ಹೇಳಿ ಸಂತೈಸಿದನು. ಇನ್ನು 29ನೇ ಪ್ರಶ್ನೆ, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳಾವುವು? ಉತ್ತರ, ರಾಮನ ಸ್ವಾಗತಕ್ಕಾಗಿ ಶಬರಿಯು ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು, ಜೇನುತುಪ್ಪ, ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು, ಸುವಾಸನೆಯಿಂದ ಕೂಡಿದ ಬಾಡದ ಹೂವುಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು. ಇನ್ನು 30ನೇ ಪ್ರಶ್ನೆ, ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ನೋಡಿ, ಪ್ರಶ್ನೆ ಎಷ್ಟು ಸಾರಿ ಬಂದಿದೆ ಅಂದರೆ ಮಾರ್ಚ್ 2020, 2025, ಜೂನ್ 2023ರ ಎಕ್ಸಾಮ್ನಲ್ಲಿ ಪ್ರಶ್ನೆ ಬಂದಿದೆ. ಇನ್ನು ಉತ್ತರ,
ಶಬರಿಯು ಲಕ್ಷ್ಮಣರನ್ನು ನೋಡಿ ಅಚ್ಚರಿ ಪಡುತ್ತಾಳೆ. ನಂತರ ಹತ್ತಿರ ಹೋಗಿ ಮೈ ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾಳೆ. ಅವರ ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸುತ್ತಾಳೆ. ಬನ್ನಿ ಎಂದು ಗದ್ಗದಿತ ಸ್ವರದಲ್ಲಿ ಹೇಳಿ, ಅಯ್ಯೋ ಇಂದು ಏನೂ ಅಣಿಯಾಗಿಲ್ಲ, ನಿನ್ನೆಯಷ್ಟು ಚೆನ್ನಾಗಿ ಇಲ್ಲ ಎಂದು ಹಂಬಲಿಸುತ್ತಾಳೆ. ನಂತರ ಪ್ರೀತಿಯಿಂದವನ ಕೊರಳಿಗೆ ಮಾಲೆ ಹಾಕಿ ಹಿಗ್ಗುತ್ತಾಳೆ. ಅವರಿಗೆ ತಿನ್ನಲು ಹಣ್ಣು ನೀಡಿ, ಇದಕ್ಕಿಂತ ರುಚಿಯಾದ ಹಣ್ಣು ಜಗತ್ತಿನಲ್ಲಿ ಇಲ್ಲ, ಇದನ್ನು ನಿಮಗಾಗಿಯೇ ತಂದಿರುವೆ ಎಂದು ಉಪಚರಿಸುತ್ತಾಳೆ. ನೆಕ್ಸ್ಟ್ ನೋಡಿ 31ನೇ ಪ್ರಶ್ನೆ. ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಹೇಳಿದ ಮಾತುಗಳಾವವು? ಉತ್ತರ: ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ, ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು, ನಿನ್ನ ಸುಖದಲ್ಲಿ ನಮ್ಮ ಸುಖ ಕಂಡೆವು, ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು, ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳಿದರು. 32ನೇ ಪ್ರಶ್ನೆ. ಶಬರಿಯು ವನ್ಯ ಫಲಗಳನ್ನು ಕುರಿತು ಹೇಳಿದ ಮಾತುಗಳಾವವು? ಉತ್ತರ: ಶಬರಿ ಶ್ರೀರಾಮನಿಗೋಸ್ಕರ ಹೂವು ಹಣ್ಣುಗಳನ್ನು ಹೊಂದಿಸುತ್ತಾ ಅವುಗಳನ್ನು ಉದ್ದೇಶಿಸಿ, ಎಲೆ ಕೆಂಪಾದ ಚಿಗುರೆ, ನಿನ್ನ ಎಳೆತನದ ಕೋಮಲತೆಯನ್ನು ಅವನು ಮುಟ್ಟದೆ ಬರಿಗಾಳಿಗೆ ಒಣಗಿರುವೆಯಲ್ಲ, ದುಂಬಿಗಳ ಸಮೂಹದ ವರ್ಣನೆಗೆ ಆಶ್ರಯವಾದ ಅರಳಿದ ಹೂವುಗಳೇ, ನಿಮ್ಮ ಸುವಾಸನೆಯಿಂದ ಅವನ ಜೀವನವನ್ನು ಉತ್ತೇಜಿಸದೆ ಬಾಡಿ ಹೋಗಿರುವಿರಲ್ಲವೇ, ಅವನ ಜೀವಕ್ಕೆ ಆಹಾರವಾಗದೆ ರುಚಿ ಹದಗೆಟ್ಟು ಹುಳುವಿಗೆ ಆಸರೆಯಾದ ಎಲೆ ವನ್ಯ ಫಲವೇ ಎಂದು ಹಾಡುತ್ತಾಳೆ. ಇನ್ನು ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಕವಿ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಜನ್ಮಸ್ಥಳ, ಕಾಲ ಅದಕ್ಕೆ 1 ಅಂಕ, ಕೃತಿ, ಬಿರುದು, ಪ್ರಶಸ್ತಿಯನ್ನು ಬರೆದರೆ 1 ಅಂಕ, ವಾಕ್ಯ ರೂಪದಲ್ಲಿ ಬರೆಯುವುದು ಇನ್ನು ಭಾಷಾ ಶೈಲಿಗೆ 1 ಅಂಕ. ಒಟ್ಟಾರೆಯಾಗಿ 3 ಅಂಕಗಳ ಪ್ರಶ್ನೆ. ನೋಡಿ, ಕವಿ ಪೂತಿ ನರಸಿಂಹಾಚಾರ್ಯ. ಕನ್ನಡ ನವೋದಯ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ಯ ಅವರು ಸಾಮಾನ್ಯ ಶಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಶಬರಿ, ಅಹಲ್ಯೆ, ಹಂಸ, ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ರಥಸಪ್ತಮಿ, ಶ್ರೀಹರಿಚರಿತೆ ಇವರ ಪ್ರಮುಖ ಕೃತಿಗಳಾಗಿವೆ. ಇವರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ನೋಡಿ, ಕೆಳಗಿನ ಗಾದೆಗಳಿಗೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ನೋಡಿ, ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ. ಈ ಗಾದೆ ಮಾತುಗಳನ್ನು ನೀವು ವಿಸ್ತರಿಸಿ ಬರೀಬೇಕು. ಗಾದೆ ಮಾತುಗಳನ್ನು ಯಾವ ರೀತಿ ವಿಸ್ತರಿಸಬೇಕಂತಂದರೆ, ಗಾದೆಯ ಮಹತ್ವದ ವಿವರಣೆಗೆ 1 ಅಂಕ ಕೊಡುತ್ತಾರೆ. ಇನ್ನು ಉದಾಹರಣೆಯೊಂದಿಗೆ ಅರ್ಥ ವಿವರಣೆಯನ್ನು ಬರೆದರೆ ಅದಕ್ಕೆ 1 ಅಂಕ, ಭಾಷಾ ಶೈಲಿಗೆ, ಪದಬಂಧಗಳಿಗೆ 1 ಅಂಕ, ಒಟ್ಟು 3 ಅಂಕಗಳು. ನಾನು ಮುಂದಿನ ವಿಡಿಯೋದಲ್ಲಿ ಗಾದೆ ಮಾತುಗಳ ವಿಸ್ತರಣೆಯನ್ನು ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಸಂದರ್ಭವನ್ನು ಸಾರಾಂಶದೊಂದಿಗೆ ಬರೆಯುವುದು. ಕರ್ತೃ, ಆಕಾರ ಮತ್ತು ಪಠ್ಯದ ಹೆಸರು ಬರೆದರೆ 1 ಅಂಕ, ಸಂದರ್ಭದ ವಿವರಣೆಗೆ 1 ಅಂಕ, ಸಾರಾಂಶ ಮತ್ತು ಶೈಲಿ ಪದಬಂಧಗಳಿಗೆ 1 ಅಂಕ, ಒಟ್ಟಾರೆಯಾಗಿ 3 ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ ನೋಡಿ, ಆವುದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು? ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಲೇಖಕರಾದ ಪೂತಿನ ಅವರು ಬರೆದಿರುವ ಶಬರಿ ಎಂಬ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ, ಸೀತಾ ಅಪಹರಣದ ನಂತರ ಶೋಕ ತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಬರುವಾಗ ತಪಸ್ವಿ ಧನು ಸಿಗುತ್ತಾನೆ. ಅವರಿಗೆ ಶಬರಿಯ ವೃತ್ತಾಂತವನ್ನು ತಿಳಿಸಿ ಮತಂಗಾಶ್ರಮಕ್ಕೆ ಅವರು ಹೋಗಲು ಸೂಚಿಸುತ್ತಾನೆ. ಧನುವಿನ ಸೂಚನೆಯಂತೆ ಮತಂಗಾಶ್ರಮ ಪ್ರವೇಶಿಸಿದ ಸಂದರ್ಭದಲ್ಲಿ ಶಬರಿಯನ್ನು ಕಂಡು ಶ್ರೀರಾಮನು ಲಕ್ಷ್ಮಣನಿಗೆ ಈ ಮಾತನ್ನು
ಹೇಳುತ್ತಾನೆ. ಇನ್ನು ಸ್ವಾರಸ್ಯ, ರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಹುಚ್ಚಿಯಂತೆ ಆಗಿದ್ದ ವೃದ್ಧೆ ಶಬರಿಯನ್ನು ಕಂಡು ರಾಮ ಲಕ್ಷ್ಮಣರು ಭಯಗೊಂಡುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಇನ್ನು ನೆಕ್ಸ್ಟ್ ನೋಡಿ, ನಾಚುತಿಹೇನಿ ಪೂಜೆಯಿ ನಲುಮೆಯಿಂದ 37ನೇ ಪ್ರಶ್ನೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಲೇಖಕರಾದ ಪೂತಿನ ಅವರು ಬರೆದಿರುವ ಶಬರಿ ಎಂಬ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ, ರಾಮನ ಆತಿಥ್ಯಕ್ಕಾಗಿ ಶಬರಿಯ ಸಿದ್ಧತೆ ಮತ್ತು ಅವಳ ರಾಮಜ್ಞಾನದ ಹಂಬಲವನ್ನು ನೋಡಿದ ಶ್ರೀರಾಮನು, ನನಗೋಸ್ಕರ ಇಷ್ಟೊಂದು ಹಂಬಲಿಸುವ ಜಟಿಲ ಕಬರಿಗೆ ನನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲ, ಆದರೂ ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ ಎಂದು ಲಕ್ಷ್ಮಣನಿಗೆ ಹೇಳುವ ಸಂದರ್ಭವಾಗಿದೆ. ಇನ್ನು ಸ್ವಾರಸ್ಯ, ಪೂಜ್ಯೆಯಾದ ಶಬರಿಯು ತನ್ನನ್ನು ಪ್ರೀತಿಯಿಂದ ಹಂಬಲಿಸುತ್ತಿರುವ ದೃಶ್ಯವನ್ನು ನೋಡಿ ರಾಮನು ಈ ಪೂಜ್ಯಳ ಅನುರಾಗದಿಂದ ನಾನು ನಾಚುತ್ತಿರುವೆನು ಎಂದು ಹೇಳುವುದು ಸ್ವಾರಸ್ಯಪೂರ್ಣವಾಗಿದೆ. ಇನ್ನು 38ನೇ ಪ್ರಶ್ನೆ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ಉತ್ತರ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಲೇಖಕರಾದ ಪೂತಿನ ಅವರು ಬರೆದಿರುವ ಶಬರಿ ಎಂಬ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ, ಈ ಮಾತನ್ನು ರಾಮನು ಶಬರಿಗೆ ಕೇಳಿದನು. ರಾಮ ಲಕ್ಷ್ಮಣರು ಮತಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಶಬರಿಯು ರಾಮನ ಗುಣಗಾನ ಮಾಡುತ್ತಾ ಹಾಡುತ್ತಿರುವುದನ್ನು ನೋಡುತ್ತಾ ನಿಂತಿದ್ದ ರಾಮನು ಶಬರಿಯ ಬಳಿಗೆ ಬಂದು, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಎಂದು ಕೇಳಿದ ಸಂದರ್ಭವಾಗಿದೆ. ಇನ್ನು ಸ್ವಾರಸ್ಯ, ತನಗಾಗಿ ಹಂಬಲಿಸುತ್ತಿರುವ ಗುಣಗಾನ ಮಾಡುತ್ತಿರುವ ಶಬರಿಯನ್ನು ಕುರಿತು ರಾಮನು ಏನೂ ಅರಿಯದವನಂತೆ, ತಾಯಿ ಪ್ರಯಾಣಿಕರಿಗೆ ಇಲ್ಲಿ ಆಶ್ರಯ ಸಿಗುವುದೇ ಎಂದು ಕೇಳುವುದು ಸ್ವಾರಸ್ಯಪೂರ್ಣವಾಗಿದೆ. ನೋಡಿ, ಮುಂದಿನ ಪ್ರಶ್ನೆ 39. ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಲೇಖಕರಾದಂಥ ಪೂತಿನ ಅವರು ಬರೆದಿರುವ ಶಬರಿ ಎಂಬ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ, ಶಬರಿಯ ಉಪಚಾರ ಸ್ವೀಕರಿಸಿದ ರಾಮ, ನಾವು ಅಯೋಧ್ಯೆಯಲ್ಲೂ ಇದಕ್ಕಿಂತ ಮಿಗಿಲಾದ ಉಪಚಾರ ಕಾಣಲಾರೆವು. ನಾವು ಇದು ಕಾಡು ಎಂಬುದನ್ನು ಮರೆತು ಮನೆಯ ಭಾವ ಅನುಭವಿಸಲು ಕಾರಣರಾದ ನಿಮ್ಮನ್ನು ಮಾತೆ ಎಂದು ತಿಳಿದೆವು ಎಂದು ಗೌರವಿಸಿದಾಗ ಶಬರಿ ಈ ಮಾತನ್ನು ರಾಮ ಲಕ್ಷ್ಮಣರಿಗೆ ಹೇಳಿದಳು. ಇನ್ನು ಸ್ವಾರಸ್ಯ, ರಾಮನು ನೋಡಲಷ್ಟೇ ಸುಂದರವಾಗಿರಲಿಲ್ಲ, ಅವನ ನಡೆನುಡಿ ವರ್ತನೆಯಿಂದಲೂ ಉದಾರ ಭಾವ ಹೊಂದಿರುವ ಶ್ರೇಷ್ಠ ವ್ಯಕ್ತಿ ಎಂದಿರುವುದು ರೂಪವು ನುಡಿಯಿಂದಲೂ ಸುಂದರವಾಗುತ್ತದೆ ಎಂದು ತಿಳಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ನೆಕ್ಸ್ಟ್ ನೋಡಿ, 40ನೇ ಪ್ರಶ್ನೆ. ಬೆಳಕಿಗೊಲಿದವರ ಉರಿವ ಬತ್ತಿಯ ಕರುಕ ಕಾಣರು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಲೇಖಕರಾದಂಥ ಪೂತಿನ ಅವರು ಬರೆದಿರುವ ಶಬರಿ ಎಂಬ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ, ಹಲವು ದಿನಗಳ ಬಯಕೆಯಂತೆ ರಾಮನ ದರ್ಶನದಿಂದ ಸಂತೃಪ್ತಳಾದ ಶಬರಿ ಮುಕ್ತಿಗಾಗಿ ರಾಮನ ಅನುಮತಿ ಪಡೆದು ವೇದಿಕೆಯಲ್ಲಿರುವ ಅಗ್ನಿಯನ್ನು ಪ್ರದಕ್ಷಿಣೆ ಹಾಕಿ ಪ್ರವೇಶಿಸುತ್ತಾಳೆ. ಆಗ ಲಕ್ಷ್ಮಣನಿಗೆ ರಾಮನು ಹೆಣ್ಣಿನ ರೀತಿಯನ್ನು ಅರಿಯುವುದು ಒಂದು ಸೂಜಿಗ, ಎಂಥ ನಿಷ್ಠೆ, ಎಂಥ ಪ್ರೀತಿ, ಈ ಜಗತ್ತು ಈಕೆಯನ್ನು ಮರೆಯಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಆಗ ಲಕ್ಷ್ಮಣ, ಯಾರು ಏನು ಎಂದೆನ್ನದೆ ಮಗುವಿನಂತೆ ಒಲಿದಳು, ನಮ್ಮನ್ನು ನೋಡುತ್ತಲೇ ನಲಿದಳು, ತನ್ನನ್ನೇ ತಾನೇ ಮರೆತಳು ಎಂದು ಹೇಳುತ್ತಾನೆ. ಆ ಸಂದರ್ಭದಲ್ಲಿ ರಾಮನು ಶಬರಿಯನ್ನು ಕುರಿತು ಲಕ್ಷ್ಮಣನಿಗೆ ಹೇಳುತ್ತಾನೆ.
ಇನ್ನು ಇಲ್ಲಿನ ಸ್ವಾರಸ್ಯ, ಶಬರಿಯ ತ್ಯಾಗ, ಪ್ರೀತಿ, ಸಮರ್ಪಣಾ ಭಾವ, ಭಗವದ್ಭಕ್ತಿ, ನಂಬಿಕೆ ಮೊದಲಾದವು ಇಲ್ಲಿ ಧ್ವನಿತಗೊಂಡಿದೆ. ಅಂತೆಯೇ ಶಬರಿಯು ರಾಮ ದರ್ಶನಕ್ಕಾಗಿ ಹಲವು ವರ್ಷಗಳಿಂದ ಪರಿತಪಿಸಿ ಅಂತಿಮವಾಗಿ ರಾಮನ ದರ್ಶನ ಪಡೆದು ಆ ದಿನದ ಸಂತಸದಲ್ಲಿ ಆಕೆಯ ಹಿಂದಿನ ಕಷ್ಟಗಳು, ಕನವರಿಕೆಗಳು ಗೌಣವಾಗಿರುವುದು ಹಾಗೂ ಶಬರಿಯ ರಾಮಭಕ್ತಿಯ ಶ್ರೇಷ್ಠತೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ನೆಕ್ಸ್ಟ್ ನೋಡಿ 41ನೇ ಪ್ರಶ್ನೆ. ಇಂಥ ಶಿಷ್ಯಯರ್ತಿ ಪಡೆದ ನಿನ್ನ ಗುರುಗಳೆಂಥವರು? ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಲೇಖಕರಾದ ಪೂತಿನ ಅವರು ಬರೆದಿರುವ ಶಬರಿ ಎಂಬ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಕಂಪಲ್ಸರಿ ನೀವು ಸಂದರ್ಭ ಸಾರಾಂಶವನ್ನು ಬರಿಬೇಕಾದ್ರೆ ಆಯ್ಕೆ, ಸಂದರ್ಭ, ಸಾರಾಂಶ 3 ಹಾಕಿ ಬರಿಬೇಕು. ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಇರುತ್ತವೆ. ಇನ್ನು ಸಂದರ್ಭ, ರಾಮನ ದರ್ಶನಕ್ಕಾಗಿ ಹಲವು ವರ್ಷಗಳ ಕಾಲ ತಪಸ್ಸಿನಂತೆ ಕಾಯುತ್ತಿದ್ದ ಶಬರಿಗೆ ಗುರುಗಳ ವರದಿಂದ ರಾಮನ ದರ್ಶನವಾಗುತ್ತದೆ. ಬಹು ಭಕ್ತಿಯಿಂದ ಶಬರಿ ರಾಮ ಲಕ್ಷ್ಮಣರನ್ನು ಉಪಚರಿಸುತ್ತಾಳೆ. ಶಬರಿಯ ಆತಿಥ್ಯದಿಂದ ಸಂತೃಪ್ತನಾದ ರಾಮ, ನಿನ್ನಂತಹ ಪ್ರೀತಿಯ ಮೂರ್ತಿಯನ್ನು ಶಿಷ್ಯಳಾಗಿ ಪಡೆದ ನಿನ್ನ ಗುರುಗಳು ಮಹಾನುಭಾವರು, ಅವರು ಶಾಂತಿ ಸ್ವರೂಪರು, ಅವರು ಮಹಿಮೆಯನ್ನು ಕೇಳಿದ್ದೇನೆ ಎಂದು ಮತಂಗ ಮುನಿಗಳನ್ನು ಭಕ್ತಿಯಿಂದ ಸ್ಮರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಶಬರಿಗೆ ಹೇಳುತ್ತಾನೆ. ಇನ್ನು ಸ್ವಾರಸ್ಯ, ರಾಜಮನೆತನದಲ್ಲಿ ಜನಿಸಿದವನಾದರೂ ಶ್ರೀರಾಮನಿಗೆ ಗುರುಗಳ ಬಗೆಗಿರುವ ಭಕ್ತಿ, ಗೌರವ ಹಾಗೂ ಅವನ ವ್ಯಕ್ತಿತ್ವದ ಔದಾರ್ಯದ ಜೊತೆಗೆ ಶಬರಿಗೆ ತನ್ನ ಗುರುಗಳ ಬಗೆಗಿರುವ ನಂಬಿಕೆ, ವಿಶ್ವಾಸ, ಆಕೆಯ ಸರಳತೆ, ಮುಗ್ಧತೆ, ಪ್ರೀತಿಸುವ ಆರಾಧಿಸುವ ಗುಣ ಹಾಗೂ ಈಕೆಯನ್ನು ಶಿಷ್ಯೆಯನ್ನಾಗಿ ಪಡೆದ ಮತಂಗ ಮುನಿಗಳ ಶ್ರೇಷ್ಠತೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ. ರಾಮನೇ 42ನೇ ಪ್ರಶ್ನೆ. ರಾಮನೇ ಧೈರ್ಯಗೆಡೆ ಸ್ಥೈರ್ಯಕ್ಕೆಡೆ ಯಾರು? ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಲೇಖಕರಾದ ಪೂತಿನ ಅವರು ಬರೆದಿರುವ ಶಬರಿ ಎಂಬ ಗೀತನಾಟಕದಿಂದ ಆಯ್ದಂಥ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಸೀತಾಪಹರಣದ ನಂತರ ರಾಮಲಕ್ಷ್ಮಣರು ಸೀತೆಯನ್ನು ಅರಸುತ್ತಿರುವಾಗ ರಾಮನು ಗಿರಿವನವನ್ನು ಕುರಿತು, ಗಿರಿವನಗಳೇ, ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು, ಹೇಳಿರಿ, ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯಳೆ ಎನ್ನರಸಿ ದೊರೆಯಳೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಲಕ್ಷ್ಮಣನು ಹೇಳುತ್ತಾನೆ. ಇನ್ನು ಸ್ವಾರಸ್ಯ, ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನನ್ನು ಕುರಿತು, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡಲು ಕಾಂತಿಯನ್ನು ನೀಡುವರು ಯಾರು, ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯ ನೀಡುವರು ಯಾರು ಎಂದು ಲಕ್ಷ್ಮಣನು ಹೇಳುವ ಮಾತು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಇಲ್ಲಿಗೆ ಸಂದರ್ಭದೊಂದಿಗೆ ಸಾರಾಂಶದ ವಿವರಣೆಯನ್ನು ಬರೆಯುವುದು ಮುಗೀತು. ಇವು ಎಕ್ಸಾಕ್ಟ್ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್. ಅವರು ಯಾವ ರೀತಿ ಆನ್ಸರನ್ನು ಬರೆದಿದ್ದಾರೆ ನೋಡಿ. ಏನಾದರೂ ನೀವು ಇದೇ ಆನ್ಸರನ್ನು ಓದಿ ಬರೆದರೆ ನಿಮಗೆ ಉತ್ತಮ ಅಂಕಗಳು ಬರುವುದಂತೂ ಗ್ಯಾರಂಟಿ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಹಾಗಿದ್ರೆ ನೋಡಿ, ಮೊದಲ ಪ್ರಶ್ನೆ, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸಾರಾಂಶವನ್ನು ವಿವರಿಸಿ. ಪ್ರಶ್ನೆ ನೋಡಿ, ಮಾರ್ಚ್ 2024, ಜೂನ್ 2022ರಲ್ಲಿ ಕೇಳಿದ್ದಾರೆ. ನೋಡಿ ಉತ್ತರ, ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಹೀಗೆ ಸಂತಸದಿಂದ ರುಚಿಕರವಾದ ಹಣ್ಣುಗಳನ್ನು ನೀಡಿ ಸತ್ಕರಿಸುತ್ತಾಳೆ. ರಾಮನನ್ನು ಕಂಡ ತಾನು ಪರಮ ಸುಖಿ ಎಂದು ನರ್ತಿಸುತ್ತಾಳೆ. ರಾಮನೂ ಕೂಡ ನಿನ್ನ ಆದರದಿಂದ ನಾವು ಸುಖಿ, ನಿನಗೆ ನಾವು ಋಣಿ ಎನ್ನುತ್ತಾನೆ. ಶಬರಿಯು ಕಣ್ಣೀರು ತುಂಬಿಕೊಂಡು, ನನ್ನ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದ್ದೀರಿ, ಹಸಿವು ತೃಷೆ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕ ತೋರಿದ್ದೀರಾ ಎನ್ನುತ್ತಾಳೆ. ಶ್ರೀರಾಮನು ನಿನ್ನ ರೂಪದಂತೆ, ನಿನ್ನ ಮಾತು ಸುಂದರ ಹಾಗೂ ಉದಾರ,
ನಾನು ಧನ್ಯಳಾದೆ. ಸಿದ್ಧರ ವರ ನನಗೆ ಫಲಿಸಿತು. ಗುರು ಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು. ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ. ಶ್ರೀರಾಮನು ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ಮನದಲ್ಲಿ ಶುದ್ಧ ಪ್ರೇಮ ಮೂರ್ತಿ ನೀನು ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ. ಇನ್ನು ನೆಕ್ಸ್ಟ್ ನೋಡಿ 44ನೇ ಪ್ರಶ್ನೆ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಉತ್ತರ: ರಾಮನು ಬಂದು ತನ್ನ ಆಶ್ರಮದಲ್ಲಿ ನಿಂತಿರುವುದನ್ನು ನೋಡಿ ಶಬರಿ ಆಶ್ಚರ್ಯಪಟ್ಟಳು. ರಾಮನ ಹತ್ತಿರ ಬಂದು ಅವನನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು. ಗದ್ಗ ಸ್ವರದಿಂದ ಬನ್ನಿರಿ ಎಂದು ಹಂಬಲಿಸಿದಳು. ಮನಸ್ಸಿನ ಬಯಕೆಯಂತೆ ಬಗೆ ಬಗೆಯ ಕಂಪು ಇರುವ ಮಾಲೆಯನ್ನು ರಾಮನ ಕೊರಳಿಗೆ ಇಟ್ಟು ಹಿಂಗಿದಳು. ಜಗತ್ತಿನಲ್ಲಿ ಇಂಥ ರುಚಿಕರವಾದ ಹಣ್ಣೇ ಇಲ್ಲವೆಂದು ಹೇಳುತ್ತಾ ನಿಮಗಾಗಿ ತಂದಿದ್ದೇನೆಂದು ತಿಳಿಸಿ ರಾಮನ ಕೈಗೆ ಇತ್ತಳು. ಶಬರಿಯ ಸೇವೆಯಿಂದ ರಾಮನು ಸುಪ್ರಸನ್ನನಾದನು. ರಾಮ ಲಕ್ಷ್ಮಣರು ಧನ್ಯತಾ ಭಾವದಿಂದ ಮಂದಹಾಸ ಬೀರಿದರು. ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ. ಇನ್ನು ನೆಕ್ಸ್ಟ್ ನೋಡಿ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಪ್ರಶ್ನೆ ಮಾರ್ಚ್ 2024, ಜೂನ್ 2022 ಎಕ್ಸಾಮ್ನಲ್ಲಿ ಬಂದಿದೆ. ಶಬರಿಯು ಮತಂಗ ಋಷಿಯ ಆಶ್ರಮದಲ್ಲಿ ಇದ್ದ ಒಬ್ಬ ತಪಸ್ವಿನಿ. ಶಬರಿಯು ಮತಂಗ ಋಷಿಯ ಪ್ರಿಯ ಶಿಷ್ಯೆ. ಸಿದ್ಧರಾದ ಮತಂಗ ಋಷಿಗಳು ತಮ್ಮ ಅಂತ್ಯಕಾಲದಲ್ಲಿ ಶಬರಿಯ ಮೇಲೆ ಕರುಣೆಯನ್ನು ತೋರಿ ರಾಮ ಲಕ್ಷ್ಮಣರು ಈ ಆಶ್ರಮಕ್ಕೆ ಬರುತ್ತಾರೆ. ನಿನಗೆ ರಾಮ ಲಕ್ಷ್ಮಣರ ದರ್ಶನದಿಂದ ಒಳ್ಳೆಯದಾಗುತ್ತದೆ, ನಿನ್ನಿಷ್ಟಾರ್ಥ ನೆರವೇರುತ್ತದೆ ಎಂದು ಹೇಳಿದರು. ಗುರುಗಳ ಈ ಮಾತನ್ನು ನಂಬಿದ ಶಬರಿಯು ಶ್ರೀರಾಮನ ಆಗಮನಕ್ಕಾಗಿ ಪ್ರತಿನಿತ್ಯ ಕಾಯುತ್ತಿದ್ದಳು. ಶಬರಿಯು ಗುರುಗಳ ಮಾತಿಂದ ಮೇಲೆ ಇಟ್ಟ ನಂಬಿಕೆ ಹಾಗೂ ಶ್ರೀರಾಮನಿಗೆ ಹಂಬಲಿಸುತ್ತಾ ಕಾಯುತ್ತಿದ್ದ ಅವಳ ತಾಳ್ಮೆಯು ಹುಸಿಯಾಗಲಿಲ್ಲ. ಮತಂಗ ಋಷಿಗಳು ಶಬರಿಗೆ ಹೇಳಿದ ಮಾತಿನಂತೆ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಶಬರಿಯು ಶ್ರೀರಾಮನ ಮಾತಿನಂತೆ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಶಬರಿಯು ಶ್ರೀರಾಮನ ದರ್ಶನದಿಂದ ಪುಳಕಿತಳಾಗುತ್ತಾಳೆ. ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾ, ಅಯ್ಯೋ ಏನೋ ಸಿದ್ಧತೆ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಹಬ್ಬ ಎಂದು ಹಿಗ್ಗಿ ಹಿಗ್ಗಿ ಸಂತಸ ಪಡುತ್ತಾಳೆ. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದು ತಂದೆನೆಂದು ಎಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸುತ್ತಾಳೆ. ನಂತರ ಶಬರಿಯು ರಾಮನಲ್ಲಿ ತನಗೆ ಮುಕ್ತಿಯನ್ನು ನೀಡುವಂತೆ ಬೇಡಿಕೊಂಡು ವೇದಿಯಲ್ಲಿದ್ದ ಅಗ್ನಿಯನ್ನು ಪ್ರವೇಶಿಸಿ ಮುಕ್ತಿಯನ್ನು ಪಡೆಯುತ್ತಾಳೆ. ಮುನಿಗಳ ಮಾತನ್ನು ನಂಬಿ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಸಹನೆಯಿಂದ ಕಾಯುತ್ತಾ ಶ್ರೀರಾಮನು ತನ್ನ ಬಳಿಗೆ ಬರುವ ಸುದಿನವನ್ನು ಎದುರು ನೋಡುತ್ತಿದ್ದ ಶಬರಿಗೆ ರಾಮನ ದರ್ಶನವಾಗುತ್ತದೆ. ಶಬರಿಯ ಮನದಾಸೆ ಈಡೇರುತ್ತದೆ. ಹಾಗಾಗಿ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಗಿದೆ. ಇಲ್ಲಿಗೆ ಭಾಗ 2 ಗದ್ಯಪಾಠ 6 ಶಬರಿ ಈ ಒಂದು ಗದ್ಯ ಭಾಗದ ಪಾಠ ಆಧಾರಿತ ಮೌಲ್ಯಾಂಕನಗಳು ಅಂದರೆ LBA ಪ್ರಶ್ನೋತ್ತರಗಳು ಮುಗಿದವು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.